ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ನೀವು ಹೊರಗಡೆಯಿಂದನೇ ತಂದು ತಿಂದಿರ್ತೀರ, ಅದೇ ಟೇಸ್ಟಲ್ಲೇ ಮನೆ ಮಂದಿಗೆಲ್ಲ ಮೂರೇ ಬಾಳೆಕಾಯಿನ ಬಳಸಿ ಇವತ್ತು ಬಾಳೆಕಾಯಿ ಬಜ್ಜಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ತುಂಬ ರುಚಿಯಾದ ಬಾಳೆಕಾಯಿ ಬಜ್ಜಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅಜ್ವೈನ್ ಅನ್ನ 1/4 ಚಮಚದಷ್ಟು ಕೈಯಲ್ಲಿ ತಿಕ್ಕಿ ಹಾಕೊಳ್ಳೋಣ. ಒಂದೊಳ್ಳೆ ಘಮ ಕೊಡುತ್ತೆ ನೋಡಿ. ನೋಡಿ ಈ ತರ ಒಂದ್ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು, 1-2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬಜ್ಜಿ ಹದಕ್ಕೆ ಕಲಿಸ್ಕೊಳ್ಳೋಣ. ಒಂದೇ ಸತಿ ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ. ಚೆನ್ನಾಗಿ ಹೊಂದೋ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಜಾಸ್ತಿ ಗಟ್ಟಿನೂ ಅಲ್ಲ, ಈ ಕಡೆ ತೆಳುನೂ ಅಲ್ಲ ಫ್ರೆಂಡ್ಸ್, ಆ ತರ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ ಯಾವ ಹದ ಅಂತ. ನಾನು ಸ್ವಲ್ಪ ನೀರನ್ನ ಹಾಕೊಂತೀನಿ. ಚಳಿಗೆ ಏನಾದ್ರೂ ತಿನ್ಬೇಕು, ಬಿಸಿ ಬಿಸಿ ಕಾಫಿ ಆಗ್ಲಿ ಟೀ ಜೊತೆಗಾಗ್ಲಿ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಒಂದ್ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂತೀನಿ. ಇನ್ನು ಸ್ವಲ್ಪ ಗಟ್ಟಿ ಇದೆ ನೋಡಿ. ಈ ಹದದಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಬ್ಯಾಟರು ಈ ತರ ಬೀಳ್ಬೇಕು ನಿಧಾನಕ್ಕೆ ನೋಡಿ. ನಿಮ್ಗಷ್ಟು ಗೊತ್ತಾಗಿಲ್ಲ ಅಂದ್ರೆ ಒಂದು ಬೆರಳನ್ನ ಅದ್ದಿ ತೋರಿಸ್ತೀನಿ. ಈಗ ನೋಡಿ, ಈ ಬೆರಳನ್ನ ನಾನು ಹಿಂಗ್ ಮಾಡ್ತೀನಿ ನೋಡಿ. ಕೋಟಿಂಗ್ ಆಗಿದೆ ಅಲ್ವಾ, ನೀಟಾಗಿ ಈ ತರ ಇರಬೇಕು ಫ್ರೆಂಡ್ಸ್. ಈಗ ಇದನ್ನ ಸೈಡಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ. ನಾನು 3 ಬಾಳೆಕಾಯಿನ ತಗೊಂಡಿದ್ದೀನಿ ನೋಡಿ. ಈ ಸೈಜ್ ಅಲ್ಲಿ ಒಂದು 3 ಇದೆ. ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆ ಕಡೆ ದಂಡಿ ಈ ಕಡೆ ದಂಡಿ ಸ್ವಲ್ಪ ಸ್ವಲ್ಪ ತೆಗೆದು ಬಿಡೋಣ. ಹಾಗೆ ನಿಧಾನಕ್ಕೆ ಲೈಟ್ ಆಗಿ ತೆಗಿಬೇಕು, ಜಾಸ್ತಿ ಕೂಡ ತೆಗಿಬಾರ್ದು ನೋಡಿ. ಇಷ್ಟೇ ಇಷ್ಟೇ ನೋಡಿ. ಈ ತರ ಸ್ವಲ್ಪ ಸ್ವಲ್ಪ ಬಿಟ್ಟು ತೆಗ್ದಿದ್ದೀನಿ ನೋಡಿ. ಈ ತರ ಆಗಿದೆ. ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ತುರಿಯೋದಿದ್ರೆ ಅದರಲ್ಲೂ ಕೂಡ ನೀವು ಸ್ಲೈಸ್ ಆಗಿ ತುರ್ಕೋಬಹುದು. ನಾನು ಚಾಕುವಿನ ಸಹಾಯದಿಂದ ನೋಡಿ ಈ ತರ ತೆಳ್ಳಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ನೋಡಿ. ಈ ತರ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ತೆಳ್ಳಗಾಗಿದೆ ಅಲ್ವಾ ನೋಡಿ. ಈ ತರ ಎಲ್ಲವನ್ನು ಈ ತರ ಮಾಡಿ ಇಟ್ಕೊಂತೀನಿ. ನೀರಲ್ಲಿ ಇಟ್ಕೋಬೇಕು, ಹೊರಗಡೆ ಇಟ್ರೆ ಕಪ್ಪಗಾಗ್ಬಿಡುತ್ತೆ. ಈ 3 ಬಾಳೆಕಾಯಿನೂ ನಾನು ಇದೇ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂತೀನಿ ನೋಡಿ. ಈ ತರ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ನೀರ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಇದೇ ತರ 3 ಬಾಳೆಕಾಯಿನೂ ನಾನು ಈ ತರ ಸ್ಲೈಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ. ಈ ತರ ಒಂದ್ 4 ಪೀಸ್ನ ನಾನು ಹಿಟ್ಟೊಳಗಡೆ ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಈ ತರ ಅದ್ದಬೇಕು ನೋಡಿ. ಈ ತರ ಕೋಟಿಂಗ್ ಮಾಡಿ ಈ ತರ ಎಣ್ಣೆಲಿ ಹಾಕೋಬೇಕು ನೋಡಿ. ನೋಡ್ತಾ ಇದ್ದೀರಾ ಈ ತರ ನೋಡಿ. ಇನ್ನೊಂದ್ಸಲ ತೋರಿಸ್ತೀನಿ. ಕೋಟಿಂಗ್ ನ ಅದ್ದಿ ಇವಾಗ ಎಣ್ಣೆಲಿ ಹಾಕೊಂತೀನಿ ನೋಡಿ. ಈ ತರ ಲೋ ಫ್ಲೇಮ್ ಅಲ್ಲೇನೆ ಇರ್ಲಿ. ಎಷ್ಟು ಇಡ್ಸುತ್ತೋ ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಹಾಕೋಕ್ ಹೋಗ್ಬೇಡಿ. ಫ್ರೈ ಆಗಕ್ ಜಾಗ ಬೇಕಲ್ವಾ
ನೀವು ಇದಕ್ಕಿಂತ ಚಿಕ್ಕದಾದ್ರೂ ಮಾಡ್ಕೋಬಹುದು. ಇಷ್ಟು ಉದ್ದ ಬೇಡ ಅನ್ನೋರು ಎರಡೆರಡನ್ನು ಕೂಡ ಮಾಡ್ಕೋಬಹುದು ಒಂದರಲ್ಲಿ. ನೋಡಿ ಈ ತರ. ನೋಡಿ ಇವಾಗ ಇನ್ನೊಂದ್ ಕಡೆ ತಿರುವಿ ಹಾಕೊಳ್ಳೋಣ. ನೋಡಿ ಸೂಪರ್. ಈ ಚಳಿಗೆ ಏನ್ ಕೊಟ್ರು ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಟೀ ಜೊತೆಗೆ ಈ ತರ ಮಾಡ್ಕೊಂಡ್ ತಿಂತಾ ಇದ್ರೆ ಬಾಳೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ವಾರದಲ್ಲಿ ಒಂದ್ ಎರಡೆರಡು ಸತಿ ಆದ್ರೂ ಮಕ್ಕಳಿಗೆ ಮಾಡ್ಕೊಡಿ, ಹೊರಗಡೆಯಿಂದ ತರಕ್ ಹೋಗ್ಬೇಡಿ. ನೋಡಿ ಈ ತರ ತಿರುವಿ ಹಾಕ್ತಾ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ. ನೋಡಿ ಇದೇ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಉಬ್ಬಿ ಗರಿ ಗರಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿ. ನೋಡಿ ಸೂಪರ್. ಇದಾಗಿದೆ. ಇವಾಗ ಇದನ್ನ ತೆಗಿತೀನಿ. ಎಲ್ಲವನ್ನು ಮತ್ತೆ ಇದೇ ತರಾನೇ ಫ್ರೈ ಮಾಡ್ಕೊಂತೀನಿ. ಎಲ್ಲ ಬಾಳೆಕಾಯಿ ಬಜ್ಜಿನ ನೋಡಿ ಫ್ರೈ ಮಾಡಿ ಇಟ್ಕೊಂಡಿದೀನಿ. ನೋಡಕ್ ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಫ್ರೆಂಡ್ಸ್. ಬಾಯಲ್ಲಿ ನೀರ್ ಬರ್ತಾ ಇದೆ ಅಂತ ಅನ್ಕೊಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ಎರಡೆರಡು ಬಾಳೆಕಾಯಿ ಇದ್ರೆ ಮನೆ ಮಂದಿ ಎಲ್ಲ ಈವ್ನಿಂಗ್ ಸ್ನಾಕ್ಸ್ ಬಜ್ಜಿನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೀವು ಚಟ್ನಿಲಿ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಗರಿ ಗರಿ ಆಗಿ ಯಾವ ತರ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ. ನೋಡಿ ಸೂಪರ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.